ಎಲ್ಲ ಸ್ನೇಹಿತರೆ ನಮಸ್ಕಾರ. ಇವತ್ತು ಸರಗೂರು ತಾಲೂಕು ಬಿರಳಿ ಗ್ರಾಮ ಪಂಚಾಯತಿಗೆ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನ ಆಯ್ದ 5 ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಸದಸ್ಯರುಗಳು ನಮ್ಮ ಬಿದರಳ್ಳಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಇಲ್ಲಿನ ಅಭಿವೃದ್ಧಿ ಕಾಮಗಾರಿಗಳನ್ನ ನೋಡಿ ತಾವು ಕೂಡ ತಮ್ಮ ತಮ್ಮ ಪಂಚಾಯತಿಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೋಸ್ಕರ ಒಂದು ಪ್ರವಾಸವನ್ನು ಏರ್ಪಡಿಸಿದ್ದು ನಮ್ಮ ಪಂಚಾಯತಿಗೆ ಗೌರವಾನ್ವಿತವಾಗಿ ಅವರೆಲ್ಲರನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಾಮಾನ್ಯ ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಸದಸ್ಯರುಗಳು ಬರಮಾಡಿಕೊಂಡೆವು. ಅವರಿಗೆ ಉಚ್ಚ ನೀಡುವುದರ ಮೂಲಕ ಅವರನ್ನ ಸ್ವಾಗತ ಮಾಡಿಕೊಂಡು ತದನಂತರ ನಾವು ODP ಸಂಸ್ಥೆ ಮೈಸೂರು ಇಲ್ಲಿಂದ ಚಾಮರಾಜನಗರ ತಾಲೂಕಿನ 5 ಗ್ರಾಮ ಪಂಚಾಯತಿಗಳಿಂದ ಅಧ್ಯಕ್ಷರು ಒಬ್ಬರಿದ್ದಾರೆ ಮತ್ತೆಲ್ಲ ಮೆಂಬರ್ಗಳಿದ್ದಾರೆ. ಸೊ ಹೀಗೆ ಬಂದಿದ್ದೀವಿ ನಾವು ಒಂದು ಕಲಿಕಾ ಪ್ರವಾಸಕ್ಕಾಗಿ. ಸೊ ಹಾಗಾಗಿ ನೀವು ಇದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಕಲಿಕೆಗೆ ಒಂದು ಅವಕಾಶ ಮಾಡಿಕೊಡ್ತೀರಾ ಅಂತ ಹೇಳ್ತಾ ನಾವು ನಿಮ್ಮ ಪಂಚಾಯತಿಗೆ ನಮಸ್ಕಾರ. ಈ ದಿವಸ ಪಂಚಾಯತಿಗೆ ಪಕ್ಕದ ವಿವಿಧ ಪಂಚಾಯತಿಗಳಿಂದ ODP ಸಂಸ್ಥೆಯ ಸಹಾಯ 5 ಗ್ರಾಮ ಪಂಚಾಯತಿಗಳ ಅಧ್ಯಕ್ಷ ನಾವು ನಮ್ಮ ಬಿದರಳ್ಳಿ ಗ್ರಾಮ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾತಾಡುವಾಗ ಸ್ವಲ್ಪ ವಿಡಿಯೋ ಸ್ಟ್ರಕ್ ಆಗಿರೋದನ್ನ ಕ್ಷಮಿಸಬೇಕು. ಹಾಗಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಗತ ಮಾಡಿ ನಂತರ ನಮ್ಮ ಅಧ್ಯಕ್ಷರು ಯಾರು ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಅಭಿವೃದ್ಧಿ ಅಧಿಕಾರಿಗಳು ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಬೋದಾಗಿದೆ. PDOs ಯಾರು ಇದ್ರೆ ದಯವಿಟ್ಟು ಬನ್ನಿ. ಕಾರ್ಯಕ್ರಮಕ್ಕೆ ಕೂಡ ಈ ಒಂದು ಕಲಿಕಾ ಪ್ರವಾಸವನ್ನು ಆಯೋಜಿಸತಕ್ಕಂಥ ಮೈಸೂರಿನ ODP ಸಂಸ್ಥೆಯ ಶ್ರೀಮತಿ ಯಮುನಾ ಮೇಡಮ್ ಅವರು ಸಹ ವೇದಿಕೆ ಬರಬೇಕು ಅಂತ ಹೇಳಿ ನಾನು ಕೇಳ್ಬೋದಾಗಿದೆ. ಕಾರ್ಯಕ್ರಮವನ್ನ ನಮ್ಮ ಒಂದು ಮೀಟಿಂಗ್ ಹಾಲಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರ ನಮ್ಮಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅದ್ರ ಬಗ್ಗೆ ಈ ಒಂದು ರೂಮ್ ಅಲ್ಲಿ ಪಂಚಾಯತಿ ಸದಸ್ಯರಿದ್ದಾಗ ಸೊ ನೀವೇನು ಪ್ಲಾನ್ ಮಾಡುವಾಗ ಕ್ರಿಯೋಜನೆ ಮಾಡ್ತಾ ಇರ್ತೀರಾ. ಕ್ರಿಯೋಜನೆ ಮಾಡಿದಾಗ ಏನಿದೆ ಸರ್, ನಮ್ಮಲ್ಲಿ ಊರಲ್ಲಿ ಮಾಡಿಸಿ ಸರ್, ನೀವು ಒಂದು ಕಟ್ಟೋಣ ಕಟ್ಟೆ ಕಟ್ಸೋಣ ಅದು ಅಂತಾರೆ. ಬಟ್ ಅದಕ್ಕೇನು ಉಪಯೋಗ ಕೊಡಲ್ಲ. ಬಟ್ 35% ಒಳಗೆ ನೀವು ಓಡಾಡ್ಬೇಕು ಅಷ್ಟೇ. 35% ಮೇಲೆ 1% ಆದ್ರೂ ಹಾಗೆ ನಮ್ಮ ಜಲಸಂಜೀವಿನಿ ಯೋಜನೆಯಡಿ ಕಾಮಗಾರಿ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ರು. ಜೊತೆಗೆ ಕೂಸಿನ ಮನೆ ಅಂತಕ್ಕಂಥ ಒಂದು ಯೋಜನೆಯನ್ನ ಹೊಸದಾಗಿ ಜಾರಿಗೆ ತಂದು ಈ ಒಂದು ಕೂಸಿನ ಮನೆಯನ್ನ ಯಾವ ರೀತಿ ನಮ್ಮ ಪಂಚಾಯಿತಿಯಲ್ಲಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗೌರವಾನ್ವಿತ ಸದಸ್ಯರುಗಳು ವೀಕ್ಷಿಸಿ ಅವರಲ್ಲಿ ನಂತರ ಊಟ ಮುಗಿಸಿ ಹೊರಗಡೆ ಬಂದು ಅವರ ಪಂಚಾಯಿತಿಯ ಒಂದು ಹೊರಾಂಗಣದ ನೋಟವನ್ನ ನೋಡಿ ನಾವು ಕೂಡ ಇದೇ ರೀತಿ ಮಾಡ್ಬೇಕು ಅಂತಕ್ಕಂಥ ಬಗ್ಗೆ ತಿಳ್ಕೊಟ್ರು. ಊಟ ಮುಗಿದ ನಂತರ ನೇರವಾಗಿ ನಾವು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಾಲ್ನಡಿಗೆಯಲ್ಲಿ 1 ಕಿಲೋಮೀಟರ್ ತನಕ ಬಸ್ಸು ಬರ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿಗೆ ದಾರಿ ಸ್ವಲ್ಪ ಸುಸಜ್ಜಿತವಾಗಿಲ್ಲದ್ರಿಂದ ಅವರು ಕಾಲ್ನಡಿಗೆಯಲ್ಲೇ ನಮ್ಮ ಈ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿಯನ್ನು ನೀಡಿದ್ರು. ನಮ್ಮ HD ಕೋಟೆ ಹಾಗೂ ಸರಗೂರು ತಾಲೂಕಿನ ಪಂಚಾಯತಿಗಳಲ್ಲಿ ವಿಶೇಷವಾಗಿ ಘನತ್ಯಾಜ್ಯ ವಿಲೇವಾರಿ ಘಟಕದ ಪ್ರಾರಂಭ ಮಾಡಿದ್ದು. ಈ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿನ ಯಾವ ರೀತಿಯಾದ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ, ಅಲ್ಲಿ ಒಣ ಕಸ
ಮತ್ತೆ ಹಸಿ ಕಸವನ್ನ ಯಾವ ರೀತಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವೀಕ್ಷಣೆ ಮಾಡಲು ಗೌರವಾನ್ವಿತ ಸದಸ್ಯರು ಚಾಮರಾಜನಗರ ತಾಲೂಕಿನಿಂದ ಆಯ್ದ 5 ಗ್ರಾಮ ಪಂಚಾಯತಿಗಳ ಸದಸ್ಯರು ಕೂಡ ಈ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿದರು. ಪ್ರತಿಯೊಬ್ಬ ಸದಸ್ಯರು ಕೂಡ ಒಳಗಡೆ ಪ್ರವೇಶ ಮಾಡಿದ್ರು. ಇದು ಸುಸಜ್ಜಿತವಾದ ಒಂದು ಉತ್ತಮವಾದ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದು, ಇತ್ತೀಚೆಗಷ್ಟೇ ಒಣಕಸ ಸಂಗ್ರಹಣೆ ಮಾಡ್ತಾ ಇದ್ದು NRLM ವರ್ಕ್ ಮಾಡ್ತಕ್ಕಂಥ NRLM ವತಿಯಿಂದ NRLM ಸಂಘದ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೇ ಸೆಗ್ರಿಗೇಷನ್ ಮಾಡ್ತಕ್ಕಂಥದ್ದು ಮತ್ತು ಕಸ ವಿಲೇವಾರಿ ಬಗ್ಗೆ ಮಾತಾಡ್ತಾರೆ, ಕೇಳಿ. ಬಹುಶಃ ಅವ್ರಿಗೆ ಇದ್ರದ್ದು ಇಚ್ಛಾಶಕ್ತಿಯನ್ನ ಇರ್ಬೇಕು, ಅವರೇ ಹೇಳ್ತಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಜನರು ಸಾಕಲ್ಲಿ ಹೆಂಗಿದೆ, ಏನ್ ಅಂತ ನಾವು ಸ್ವಲ್ಪ ವಿವರಿಸ್ತಾರೆ ಸ್ಮಾರ್ಟ್ ಆಗಿ. ನಾವೆಲ್ಲ ಕೇಳ್ಕೊಳ್ಳೋಣ, ನಮ್ಮೂರಲ್ಲಿ ಹೋಗಿ ಏನಾದ್ರು ಮಾಡೋಣ. ಶುರು ಮಾಡಿ ಅಮ್ಮ. ನಾವು NRLM ಬಿದ್ರಳ್ಳಿ ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿ. ಅದೇ ರೀತಿ ನಮ್ದು ಸಂಜೀವಿನಿ ಒಕ್ಕೂಟನು ಸಹ ಮಾದರಿ ಒಕ್ಕೂಟ ಆಗಿದೆ. ನಮ್ಗೆ ಈಗ NRLM ಇದು ಘನತ್ಯಾಜ್ಯ ವಿಲೇವಾರಿ ಇದನ್ನ ನಾವು NRLM ಅವರೇ ಮಾಡ್ಬೇಕು ಅಂತ ಸರ್ಕಾರದ ಆದೇಶ ಇರೋದ್ರಿಂದ ನಾವು ಒಂದು ಹೆಣ್ಮಗಳಿಗೆ ತರಬೇತಿಯನ್ನ ಕೊಡ್ಸಿದ್ವಿ. ಅವಳಿಗೆ 1 ತಿಂಗಳು ತರಬೇತಿಯನ್ನ ರೂಸೆಟ್ ಸಂಸ್ಥೆಯಿಂದ ಕೊಟ್ಟರು. ಅವರು ಸ್ವಲ್ಪ ಒಂದು 6 ತಿಂಗಳ ತನಕ ಕೆಲಸ ಮಾಡಿದ್ರು. ನಂತರ ಅವ್ರ ಮನೆ ಪ್ರಾಬ್ಲಮ್ಗೆ ಏನೋ ಸಮಸ್ಯೆಗೋಸ್ಕರ ಅವರು ಕೆಲ್ಸಕ್ಕೆ ಬರಲಿಲ್ಲ. ಈಗ ನಮಗೆ ಪಂಚಾಯತಿಯಿಂದ ತುಂಬಾ ಸಹಕಾರ ನೀಡಿದ್ದಾರೆ, ಸಪೋರ್ಟ್ ನೀಡಿ ಪಂಚಾಯತಿಯಿಂದಾನೇ ಒಬ್ರು ಡ್ರೈವರ್ನ ಕೊಟ್ಟಿದ್ದಾರೆ. ಈಗ ಪ್ರತಿದಿನ ಒಂದೊಂದು ಹಳ್ಳಿಗೆ ಹೋಗಿ ನಮ್ಮ ಒಂದು ಸ್ಟಾಫ್ ಅವರು ಎಲ್ಲರೂ ಸೇರಿ ಯಾವ ಹಳ್ಳಿಗಳಲ್ಲಿ ಇದ್ದಾರೆ ಆ ಹಳ್ಳಿಯವರು ಅವರೇ ನಿಂತು ಕಸವನ್ನ ಹಾಕ್ತಾ ಇದ್ದಾರೆ. ಒಣ ಕಸ ಮಾತ್ರ ತಗೋತಾ ಇದೀವಿ, ಹಸಿರು ಕಸನ ನಾವು ಯಾವುದೇ ಕಾರಣಕ್ಕೂ ತಗೋತಾ ಇಲ್ಲ. ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಮೊದಲು ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಮಾಹಿತಿ ಕೊಡ್ತೀವಿ, ಈ ತರ ಘನತ್ಯಾಜ್ಯದ ವಾಹನ ಬರುತ್ತೆ, ನೀವು ಹಸಿ ಕಸನ ತಿಪ್ಪೆಗಳಿಗೆ ನಿಮ್ಮ ಮನೆಗಳಲ್ಲೇ ಇಟ್ಕೊಂಡು ಬರೀ ಒಣ ಕಸಗಳಿಗೆ ಮಾತ್ರ ಹಾಕಿ ಅದರಿಂದ ನೀವು ಮನೆಗಳಲ್ಲಿ ಗೊಬ್ಬರವನ್ನು ಮಾಡ್ಕೋಬಹುದು ಅಂತ ಹೇಳಿ ನಾವು ಅವೇರ್ನೆಸ್ ಕೊಟ್ವಿ. ಅದೇ ರೀತಿ ಈಗ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಈಗ ಕಸವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಒಂದು 4 ತಿಂಗಳಿಂದ ಸತತವಾಗಿ ಮಾಡ್ಬೇಕು ಅನ್ನೋ ಒಂದು ಪ್ರಯತ್ನದಿಂದ ಮಾಡಿದ್ವಿ. ಈಗ 1 ತಿಂಗಳಿಂದ ನಾವು ಈಗ ಘನತ್ಯಾಜ್ಯ ವಿಲೇವಾರಿ ಇದನ್ನ ಸೆಗ್ರಿಗೇಷನ್ ಮಾಡಿ ಮಾಡ್ತಾ ಇದ್ದೀವಿ. ಸರ್ ಇದು ನಮ್ಗೆ ಫೆಬ್ರವರಿ ಇದರಲ್ಲಿ ಮಾಡಿ 24ರಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಕಾರಣಾಂತರದಿಂದ ನಮಗೆ ಅದು ಕೆಲಸ ಮಾಡಕ್ ಆಗ್ಲಿಲ್ಲ. ಮತ್ತೆ ಘಟಕ ಇವೆಲ್ಲ ಸ್ವಲ್ಪ ನಿಧಾನ ಆಯ್ತು. ಘಟಕ ಆಗಿ ಅದಾದ್ಮೇಲೆ ನಾವು NRLM ಸ್ವಲ್ಪ ಬೇಕು. ಇದು ಒಂದು ಮಾದರಿ ಪಂಚಾಯತಿ ಮಾದರಿ ಒಕ್ಕೂಟ ಆಗಿರೋದ್ರಿಂದ NRLM ಸಿಬ್ಬಂದಿಗಳೇ ಸೇರಿ ಮತ್ತೆ ಸೆಗ್ರಿಗೇಷನ್ ಮಾಡೋನು ತಗೊಂಡು ನಾವೇ ನಿಂತು ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿ ಇದನ್ನ ನಿರ್ಧಾರ ಮಾಡಿ ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಎಲ್ಲ ಪಂಚಾಯತಿಯಿಂದ ಪಂಚಾಯತಿ ಸದಸ್ಯರು ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹ ನಮ್ಗೆ ಸಹಕಾರ ನೀಡಿದ್ದಾರೆ. ಅವರು ಬೆಂಬಲ ಸಹಕಾರ ಇಲ್ಲದೆ ಹೋದ್ರೆ ನಾವು ಇಷ್ಟೊಂದು ಕೆಲಸಗಳನ್ನ ಮಾಡಕ್ಕಾಗದು. ಇಬ್ರು ಸೆಗ್ರಿಗೇಷನ್, ಇಬ್ರು ಕಸ ಹಾಕ್ಸ್ಕೊಳಕ್ಕೆ ಇದ್ ಮಾಡ್ತಾರೆ, ಮತ್ತೆ ಬುಕ್ಸ್ ಮೇಂಟೈನ್ ಒಬ್ಬರು ಮಾಡ್ತಾರೆ. ಸರ್ಕಾರದ ಆದೇಶ ಇದೆ. ನಾವು ತರಬೇತಿ ಕೊಡ್ತಿದ್ವಿ ಅವ್ರಿಗೆ. ಅವ್ರ ಮನೆ ಸಮಸ್ಯೆ ಏನೋ ಅವರು ಹಸ್ಬೆಂಡ್ ಡೆತ್ ಆದ್ರಿಂದ ಮತ್ತೆ ಅವರು ಬೇರೆ ಕಡೆ ತರಬೇಕಾಯ್ತು. ಹಾಗಾಗಿ ಅವ್ರು ಬರಲಿಲ್ಲ. ಇದು ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಪಂಚಾಯತಿಯಿಂದಾನೇ ರಿಕ್ವೆಸ್ಟ್ ಮಾಡಿ ಒಬ್ಬರನ್ನ ಜೆಂಟ್ಸ್ನೇ ಕೊಡಿ ಸರ್, ನಾವು ಪ್ರಾರಂಭ ಮಾಡ್ತೀವಿ, ನಂತರ ಅವ್ರನ್ನ ಆಯ್ಕೆ ಮಾಡಿ ಪಂಚಾಯತಿಯಿಂದಾನೇ ತರಬೇತಿ ಕೊಡ್ತೀವಿ ಅಂತ ಕೇಳ್ತಾರೆ. ಅದು ಪಂಚಾಯತ್ ಕಡೆಯಿಂದಾನೆ ಸದಸ್ಯರ ಒಂದು ಸರ್ಕಾರಿ ಅಧಿಕಾರಿಗಳಿಂದ ಪಂಚಾಯತಿ ಸಮ್ಮುಖದಲ್ಲೇ ನಮಗೆ ಸರ್ ಸ್ಯಾಲ್ರಿ ನಮ್ಗೆ ಈಗ ಪಂಚಾಯತಿಯಲ್ಲಿ ನಾವು ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರ ನಮ್ಗೆ ಸ್ಯಾಲ್ರಿ ಕೊಡ್ತಾರೆ. ಅವರಿಗೆ ಇಲ್ಲ, ಎಷ್ಟು ಕೊಡ್ತಾರೆ ಸಂಬಳ? ಅವ್ರಿಗೆ ನಮ್ಗೆ ಒಬ್ಬರಿಗೆ 4,000, ಡ್ರೈವರ್ಗೆ 6,000 ಇತ್ತು. ಮತ್ತೆ ಬುಕ್ಸ್ ಬರೆಯುವಂತ ಇವ್ರುಗಳಿಗೆ 5,000. ಈ ತರ 4 ಜನಕ್ಕೆ ಅಗ್ರಿಮೆಂಟ್ ಆಗುತ್ತೆ. ವಾರದಲ್ಲಿ ವಾರ ಪೂರ್ತಿ ಅಥವಾ ರಜದ ಭಾನುವಾರ ಕೆಲಸ ಮಾಡ್ತಾರೆ ಸರ್. ಅವ್ರು ಇಷ್ಟಪಟ್ಟರೆ ಮಾಡ್ಬೋದು. ಪ್ರತಿ ಹಳ್ಳಿಗೂ ಒಂದೊಂದ್ ದಿನ ಹೋಗಕ್ಕೆ ಹೇಳಿದ್ವಿ. ಮತ್ತೆ 1 ವಾರದಲ್ಲಿ 3 ದಿನ ಸೆಗ್ರಿಗೇಷನ್ ಮಾಡಕ್ಕೆ ಸ್ಪಂದಿಸ್ತಾ ಇದ್ದಾರೆ ಸರ್. ನಾವು ಸ್ವಲ್ಪ ಮಾಹಿತಿ ಕೊಟ್ವಿ. ಜೊತೆಗೆ ಪಂಚಾಯತಿ ಸದಸ್ಯರು ನಾವು ಯಾವ ಗ್ರಾಮದಲ್ಲಿ ಮೆಂಬರ್ ಗೆದ್ದಿದ್ದಾರೆ ಪಂಚಾಯತಿಯಿಂದನೂ ಮಾಹಿತಿ ಕೊಡ್ತಿದ್ವಿ. ಯಾರು ಕಸ
ಚೆನ್ನಾಗಿ ಒಂದು ಇದಾಗಬೇಕು ಅಂತ ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ತೀವಿ. ಏನ್ ಬೋದು ಬೈಲಿ ಹೇಳಿ. ಈಗ ಕಸ ಕೊಟ್ಟವರು ಇನ್ನೂ ಸ್ಟಾರ್ಟ್ ಮಾಡಿ ಈ ತಿಂಗಳು ಮಾಡ್ಬೇಕಂದ್ರೆ ಪಂಚಾಯತಿ ಅವರು ಸ್ವಲ್ಪ ಕಸ ಹಾಕ್ಲಿ, ಫಸ್ಟ್ ನೀವು ಫೀಸ್ ಕೇಳಬೇಡಿ, ಒಂದ್ 3 ತಿಂಗಳು ಆದ್ಮೇಲೆ ನಂತರ ಪ್ರಾರಂಭ ಮಾಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಮಗೆ ಕಸ ಕೆಲಸ ಈಗ ಇದೇನ್ ಮಾಡ್ಬೇಕು? ಸೆಗ್ರಿಗೇಷನ್ ಆದ್ಮೇಲೆ ಅದನ್ನ ಇವ್ರನ್ನ ಕರ್ಸಿ ಮಾರಾಟ ಮಾಡ್ತೀವಿ ಸರ್. ಈಗ ಪಂಚಾಯತಿಗೆ ಹೇಳ್ಬಿಟ್ಟು ಅವ್ರನ್ನು ಕರ್ಸಿ ಯಾರು ತಗೋತಾರೆ ಅವ್ರನ್ನ ಕೂರಿಸಿ ಚರ್ಚೆ ಮಾಡಿ ಅದನ್ನ ಮಾರಾಟ ಮಾಡೋದು ಯಾವ್ದನ್ನ? ವೇಸ್ಟ್ ಯಾವ್ದು ಬರೋಲ್ಲ. ವೇಸ್ಟ್ ಅಂದ್ರೆ ಅತಿ ಕಸ ತಗೊಳ್ಳೋದೇ ಇಲ್ವಲ್ಲ ನಾವು, ಎಲ್ಲ ಒಣ ಕಸ. ಇನ್ನೇನಾದ್ರು ಇದು ಬಂದ್ರೆ ನಾವು ಒಂದು ಗುಂಡಿ ಇದ್ ಮಾಡಿ ಅದನ್ನ ಈಗ ಗ್ಲಾಸ್ ಅದೆಲ್ಲ ಗುಜರಿ ಅವ್ರಿಗೆ ಮಾರೋದು, ಅವ್ರು ಬಂದು ತಗೊಂಡ್ ಹೋಗ್ಬೇಕು. ಮೇಡಮ್ ಇನ್ನು ಅದು ಸ್ಟಾರ್ಟ್ ಆಗಿಲ್ಲ. ರೀಸೈಕಲ್ ಮಾಡೋದ್ರ ಬಗ್ಗೆ ಮಾಡಿಲ್ಲ, ಮಾಡ್ಬೇಕು ಅಂತಿದೆ ಮಾಡೋಣ ಅಂತಿದ್ವಿ. ಯಾಕಂದ್ರೆ ಮಾಡಲು ಇದಿರೋದ್ರಿಂದ ನಮ್ಗೆ ಬಿಲ್ಡಿಂಗ್ ವ್ಯವಸ್ಥೆನೂ ಇದೆ. ಈಗ ಒಂದು ಶೆಡ್ ಇತ್ತಲ್ಲ, ಅದು ಎಲ್ಲರೆಲ್ಲ ಹೋಗ್ತೇವೆ. ಇಲ್ಲ ರೀಸೈಕಲ್ ಬಗ್ಗೆ ಮುಂದೆ PDO ಮತ್ತೆ ಯಾರೆಲ್ಲ ಯೋಚನೆ ಮಾಡಿ ಮಾಡ್ಬೇಕು. ಈಗ ನಿಮ್ಗೆ ಕೆಲಸ ಮಾಡ್ತಾರ ಎಷ್ಟು 5 ಜನ 6 ಜನ ಅದಕ್ಕೆ ನಿಮ್ಗೆ 4,000 ರೂಪಾಯಿ ಅಂದಾಗ ನಿಮ್ಗೆ ಮನೆಯಲ್ಲಿ ಏನಾದ್ರು ಅದು ಅಥವಾ ಮನೆಯವರಿಗೆ ಸಾಕಾಗಲ್ಲ ಬೇಡ ಇಲ್ಲಿ ಟೈಮಿಂಗ್ಸ್ ಯಾವಾಗ ಅವರು, ಯಾಕೆಂದ್ರೆ ನೀವು ಅದನ್ನ ಕಡೆ ಯಾವತ್ತೂ ಕೆಲಸ ಬಿಡಕ್ ಹೋಗ್ಬೇಡಿ. ಯಾವತ್ತಾದ್ರು ಒಳ್ಳೆ ಕೆಲಸ ಅಂದ್ರೆ ಸರ್, ಈಗ ನಮ್ಗೆ ಸಂಬಳ ಮುಖ್ಯ ಅಲ್ಲ, ನಮ್ಮ ಒಕ್ಕೂಟದಲ್ಲಿ ನಾವು ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ಮತ್ತೆ ನಮ್ಮ ಪಂಚಾಯತಿ ಒಂದು ಒಳ್ಳೆ ಹೆಸರು ಬರುತ್ತೆ, ಅದು ಒಂದು ಮಾದರಿ ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಕಡಿಮೆ ಅಂತ ಇರ್ಬೋದು, ಮುಂದೊಂದು ದಿನದಲ್ಲಿ ಒಳ್ಳೆ ಹಾಕ್ಬೋದು ಮೇಡಮ್, ಹಾಕ್ಬೋದು. ಸರ್ಕಾರದಲ್ಲಿ ಒಂದು ಮೋದಿ ಕನಸೇ ಇದಲ್ವಾ? ಲಿಂಕ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ. ಹಾಗಾಗಿ ಮುಂದೆ ಅನುಕೂಲ ಆಗ್ಬೋದು ಮೇಡಮ್. ಖಂಡಿತ ಇದೆ. ಯಾಕೆಂದ್ರೆ ನಿಮ್ಮ ಇಲ್ಲಿ ಕೆಲಸ ಮಾಡುವಂತ ಕಸ ವಿಲೇವಾರಿ ಮಾಡುವಂತ ಸದಸ್ಯಗಳಿಗೆ ಹೇಳ್ತೀನಿ, ಯಾಕಂದ್ರೆ ಇವತ್ತು ಇಂಥ ಪರಿಸ್ಥಿತಿ ಯಾರು ಕಸ ಎತ್ತಬೇಕು ಅಣ್ಣನ ಬೇರೆ ಕೇವಲ ತರ ನೋಡ್ತಾರೆ. ಆದ್ರೆ ಯಾವತ್ತು ನಮ್ಮ ಕೆಲಸ ಏನೇ ಕೆಲಸ ಮಾಡ್ಬೋದು ಅದನ್ನ ವೃತ್ತಿಯ ದೂರ ಕೊಡ್ಬೇಕು. ಕಸ ಅನ್ನೋದು ಸರಿನ ನಾವು ಲಕ್ಷ್ಮಿ ಅಂತ ಲಕ್ಷ್ಮಿ ಅಂತ ಹೇಳ್ಬೇಕು. ಅದರಿಂದ ಮುಂದೆ ಮಾರಾಟ ಮಾಡಿದ್ರೆ ನಮ್ಗೆ ಸಂಬಳನೂ ಜಾಸ್ತಿ ಆಗುತ್ತೆ. ಈಗ ಒಳ್ಳೆ ಭವಿಷ್ಯ ಇದೆ. ಇದಕ್ಕೆ ಜಾಸ್ತಿ ಆಗುತ್ತೆ. ಇವತ್ತು ಮಾರಾಟ ಮಾಡಿ ಜಾಸ್ತಿ ಸಂಬಳ ತಗೊಂಡ್ರೆ ಸರ್ಕಾರ ನಿಮಗೆ ಗಮನ ಹರಿಸಿದ ಚಟುವಟಿಕೆಗಳನ್ನು ನೋಡಿ ಮುಂದೆ ನಿಮ್ಮ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುತ್ತೆ ಅಂತ ನಾನು ಖಂಡಿತ ಫ್ಯೂಚರ್ ಇದೆ. ಜೊತೆಗೆ ಮಾಡಲೇಬೇಕು ಅಂತ ಅರ್ಥ ಮಾಡೇ ಮಾಡ್ತಾ ಇದ್ವಿ ಸರ್. ಜೊತೆಗೆ ಹಾಗೆ ನೀವು ಸಂಜೀವಿನಿ ಅಂತ ಹೇಳ್ಬೇಕಂದ್ರೆ ಅಲ್ಲಿ ಉಳಿತಾಯ ಸಂಘ ಅದೆಲ್ಲ ಇರುತ್ತೆ. ಅದನ್ನ ಕೂಡ ನೀವು ಚೆನ್ನಾಗಿ ಮಾಡ್ಕೊಂಡು ಮಾಡಿದ್ವಿ ಮೇಡಮ್. ಮಾದರಿ ಇನ್ನೂ ಒಂದಕ್ಕೆ ಜೊತೆಗೆ ಸೇರಿಸ್ಕೊಡಿ. ಬಹುಶಃ PDO ಅವ್ರಿಗೆ ಯೋಚನೆ ಇರ್ಬೋದು, ಒಂದು 3 ತಿಂಗಳು 4 ತಿಂಗಳು ಒಂದ್ಸರಿ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಇನ್ಸೂರೆನ್ಸ್ ಮಾಡ್ತಾ ಇದ್ದಾರೆ. PHC ಲಿಂಕ್ ಅಲ್ಲಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ. ನೀರು ವ್ಯವಸ್ಥೆ ಇದೆ. ತಾವುಗಳ ಕೆಲಸ ಎಲ್ಲ ಮುಖ್ಯ. ಫಸ್ಟ್ ನಿಮ್ ಸೇಫ್ಟಿ ಸೇಫ್ಟಿ ನೋಡ್ಕೊಳ್ಳಿ, ಆಮೇಲೆ ಕೆಲಸ. ಸರ್ ನೀವು ಚೆನ್ನಾಗಿರ್ತಾರೆ ಕೆಲಸ ಮಾಡ್ತೀರಾ. ಈಗ ನಿಮ್ಮಿಂದ ನಮ್ಮ ಗ್ರಾಮಗಳು ಇಂದ ಪ್ರಯತ್ನ ಮಾಡ್ತೀವಿ. ನಾವು ಇಲ್ಲಿ ನೋಡಿ ನಾವು ಮಾಡಿರ್ಲಿಲ್ಲ, ಬೇಡ ಅಂತ ಸುಮ್ಮನೆ ಅಳಿದಾಕ್ಬಿಟ್ಟಿದ್ವಿ. ಅವ್ರ ಮನಸ್ಸಲ್ಲಿ ಒಂದು ರೀತಿ ಭಾವನೆಗಳಿತ್ತು. ಒಂದಿನ ನಾವೇ ನಿಂತು ಎಲ್ಲರೂ ಮಾಡಿದ್ವಿ. ನಾವು ನಿಂತ್ಕೊಂಡು ಮಾಡಿ ಇಲ್ಲ, ನಾವು ಮಾಡಿದ್ರೆ ಅವರು ಮಾಡ್ತಾರಿಲ್ಲ ಅಂದ್ರೆ ಅವ್ರನ್ನೇ ಮಾಡಿ ಅಂತಂದ್ರೆ ಬೇಜಾರು ಮಾಡ್ತಾರೆ. ಹಂಗಾಗಿ ನಾವು ಮಾಡ್ತೀವಿ. ಈಗ ನಮ್ಮೆಲ್ಲರ ಪರವಾಗಿ ನೀವು ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀರಾ ಅಂತೇಳಿ ನಿಮ್ಗೆ ದೇವ್ರು ಒಳ್ಳೆ ಮಾಡ್ಲಿ ಮತ್ತು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಪಂಚಾಯಿತಿಯನ್ನ ಮಾದರಿ ಮಾಡೋದ್ರ ಕಡೆಗೆ ಮನಸ್ಸು ನಿಮ್ಮ ಬಾಯಿಂದನೇ ಬಂತು ಒಳ್ಳೆ ಒಂದು ನಿರ್ಧಾರ ತಗೊಂಡಿದ್ದೀರಾ. ಸೊ ಹಾಗೆ ಎಲ್ಲರಿಗೂ ಕೂಡ ನಮ್ಮ ODP ಸಂಸ್ಥೆ ಮತ್ತು ನಮ್ಮ 5 ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಅವರ ಕಡೆಯಿಂದ ನಿಮಗೆ ಧನ್ಯವಾದಗಳು. ಚಾಮರಾಜನಗರ ಜಿಲ್ಲೆಯಿಂದ ಬಂದು ನಮ್ಮ ಒಂದು ಘನತ್ಯಾಜ್ಯ ವಿಲೇವಾರಿಯನ್ನ ವಿಸಿಟ್ ಮಾಡಿ ನಮಗೆ ಒಳ್ಳೆ ಶುಭವನ್ನ ಕೋರಿದ್ದೀರಾ. ನಿಮ್ಗೆಲ್ಲರಿಗೂ ಸಹ ನಮ್ಮ ಒಕ್ಕೂಟದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಘನತ್ಯಾಜ್ಯ ವಿಲೇವಾರಿ ಘಟಕದ ಒಳಗಡೆ ನೋಡಿ ಪ್ಲಾಸ್ಟಿಕ್ ಲೋಟಗಳು ಮತ್ತೆ ಅವು ಕಬ್ಬಿಣದ ವೇಸ್ಟೇಜ್ ಇರ್ತಕ್ಕಂಥ ಹಲವಾರು ವಸ್ತುಗಳನ್ನು ಈಗಾಗಲೇ ಸೆಗ್ರಿಗೇಷನ್ ಮಾಡಿ ಬೇರ್ಪಡಿಸಿ ಅವನ್ನ ಒಂದೊಂದು ಜಾಗದಲ್ಲಿ ಇಡಿಸಿದ್ದೇವೆ. ತುಂಬ
ಅದ್ಭುತವಾದ ಒಂದು ಮಾದರಿಯಾದಂಥ ಒಂದು ಗ್ರಾಮ ಪಂಚಾಯತಿ ಮಾಡಲಿಕ್ಕೆ NRLM ಒಕ್ಕೂಟದ ಮಹಿಳಾ ಸದಸ್ಯರ ಒಂದು ಪಾತ್ರ ಮುಖ್ಯವಾಗಿರುತ್ತೆ. ನೋಡಿ, ಇದು ರಟ್ಟು ಇರುತ್ತೆ, ಅದನ್ನೇ ಬೇರೆ ಮಾಡಿದ್ದಾರೆ. ಪ್ಲಾಸ್ಟಿಕ್ ಲೋಟಗಳನ್ನೇ ಬೇರೆ ಮಾಡಿದ್ದಾರೆ. ಹಾಗೆ ಪ್ಲಾಸ್ಟಿಕ್ ಪದಾರ್ಥಗಳು ಮತ್ತೆ ಬಾಟ್ಲ್ಗಳೇ ಕೂಡ ಬೇರೆ ಪ್ಲಾಸ್ಟಿಕ್ ಬಾಟ್ಲ್ಗಳು ಅಂತ. ಇದು ನೋಡಿ, ಇನ್ನು ಸೆಗ್ರಿಗೇಷನ್ ಆಗಿಲ್ಲ, ತಂದು ಹಾಕಿರ್ತಕ್ಕಂಥ ಒಂದು ಜಾಗ ಇದು. ಹಾಗಾಗಿ ನೋಡ್ತಕ್ಕಂಥ ಸ್ನೇಹಿತರುಗಳಿಗೆ ನಿಮ್ಮ ಪಂಚಾಯತಿಗಳಲ್ಲೂ ಕೂಡ ಈ ರೀತಿಯಾದ ಒಂದು ಕಟ್ಟಡವನ್ನು ನಿರ್ಮಿಸಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಈ ಮೂಲಕ ತಮಗೆ ಕೇಳ್ಕೊತಾ ಇದ್ದೀನಿ. ಈಗ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ವೀಕ್ಷಿಸಿ ನಂತರ ಅವರು ಒಂದು ಫೋಟೋ ತೆಗೆದುಕೊಳ್ಳಲಿಕ್ಕೆ ವಿರಾಮವನ್ನ ಕಾಯ್ದಿದ್ದಾರೆ. ಫೋಟೋವನ್ನು ತೆಗೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ. ನಿಜಕ್ಕೂ ತುಂಬಾ ಸರ್ಕಾರದ ವತಿಯಿಂದ ಬೇಕಾದಷ್ಟು ಹಣವನ್ನು ವ್ಯಯ ಮಾಡ್ತಿದ್ದಾರೆ. ಈ ಒಂದು ಹಣಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಗುರಿಯಾಗಿರೋದ್ರಿಂದ ಆ ಕೆಲಸವನ್ನು ನಾವು ಪ್ರಾರಂಭಿಸಿದ್ದೇವೆ ಎಂದು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ ಸ್ನೇಹಿತರೆ. ಅಂತ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಈಗಿನ ದಿನಗಳಲ್ಲಿ ಬರುವಂತ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಬರುವಂತ ತಪಾಸಣೆ ಮಾಡುವಗಳೆಲ್ಲ ಇದೆ. ಅದಕ್ಕೆ ಜನ ಸಂಘಟನೆ ಮಾಡಿ ಸೇರ್ಸಿದಾಯ್ತು. ನಾವೇ ಟೀಮ್ ಎಲ್ಲ ಕರ್ಕೊ ಬರ್ತೀವಿ. ಹಾಸ್ಪಿಟಲ್ ಎಲ್ಲ ಡಿಟೆಕ್ಷನ್, ಕ್ಯಾನ್ಸರ್ ಡಿಟೆಕ್ಷನ್ ಈ ತರ ಯೂನಿಟ್ ಗಳಿಗೆ ಬೇಕೇ ಬೇಕು. ಮಹಿಳೆಯರಿಗೆ ಎಲ್ಲರಿಗೂ ಬೇಕು. ಏಪ್ರಿಲ್ ನಂತರ ಸರ್ ನಾವು ಪ್ರಾವಿಷನ್ ಕೊಡ್ತೀವಿ ನಿಮಗೆ. ನೀವು ಆರ್ಗನೈಸ್ ಮಾಡಿ. ವರ್ಷದಲ್ಲಿ 2 ಬೇಕಾದ್ರೂ ಮಾಡಿ. ಓಕೆ, ಧನ್ಯವಾದಗಳು ಮೇಡಮ್. ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಆಯ್ದ 5 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಅಧಿಕಾರಿಗಳು ಹಾಗೂ ODP ಸಂಸ್ಥೆಯವರು ನಮ್ಮ ಇದರಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಏಕೆಂದರೆ ನಾವು ಇದರಲ್ಲಿ ಅಂದರೆ ಸರಗೂರು HD ಕೋಟೆಯಿಂದ ವಿಭಾಗ ಆಗೋಕ್ಕೂ ಮುಂಚೆನೇ ಮಾದರಿ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ದು. ಇಡೀ HD ಕೋಟೆ ತಾಲೂಕಿಗೆ ಮೊದಲನೇದು ನಮ್ಮ ಘಟಕವೇ. ಇಡೀ ತಾಲೂಕಿಗೆ ಸಂಪೂರ್ಣವಾಗಿ ಘಟಕವನ್ನು ನಿರ್ಮಾಣ ಮಾಡಿದ್ದು ಬಿದಳ್ಳಿ ಗ್ರಾಮ ಪಂಚಾಯತಿನಲ್ಲಿ. ನಾವು ಸಹ ಈ ಒಂದು ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ಘಟಕವನ್ನು ಮಾದರಿಯಾಗಿ ಮಾಡೋದಕ್ಕೋಸ್ಕರ ನಿಮ್ಮ ಹಾಗೆ ನಾವು ಕಳೆದ 2 ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಹುಣಸೂರು ತಾಲೂಕಿನ ಹಿಡಿಕೆರೆ ಗ್ರಾಮ ಪಂಚಾಯಿತಿ, ನಂತರ ನರಸೀಪುರ ತಾಲೂಕಿನ ಗರ್ಗೇಶ್ವರಿ ಗ್ರಾಮ ಪಂಚಾಯಿತಿಗೆ, ಇತ್ತೀಚೆಗೆ ಕಳೆದ ತಿಂಗಳು ನಮ್ಮ ಬೈರಣ ಸಂಸ್ಥೆಯವರ ಜೊತೆಗೂಡಿ ಪಿರಿಯಾಪಟ್ಟಣ ತಾಲೂಕಿನ ಕಿರನೆಲ್ಲಿ ಗ್ರಾಮ ಪಂಚಾಯಿತಿಗೆ ಭೇಟಿ ಮಾಡಿ ಅಧ್ಯಯನವನ್ನು ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಸ ವಿಲೇವಾರಿ ಘಟಕದ ವೀಕ್ಷಣೆಗೆ ತಾವೆಲ್ಲರೂ ಆಗಮಿಸಿ ನಮ್ಮ NRLM ಸಂಜೀವಿನಿ ಮಹಿಳಾ ಒಕ್ಕೂಟದ ಸದಸ್ಯರನ್ನು ಹುರಿದುಂಬಿಸಲಿಕ್ಕಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಥ್ಯಾಂಕ್ ಯು ಸರ್. ನೀವು NRLM ಅಲ್ಲಿ ಇದೊಂದೇ ಕಾರ್ಯಕ್ರಮನ ಮತ್ತೆ ಯಾವ್ದಾದ್ರು ವರ್ಕ್ ಸೇರಿಸ್ಕೊಂಡು ಡೆವಲಪ್ಮೆಂಟ್ ಮಾಡಿರೋಂಥ ವರ್ಕ್ ಯಾವ್ದಿದೆ ಮತ್ತೆ ಯಾವ ರೀತಿ ಮಾಡಿದ್ರಿ ನೀವು? ನಿಮ್ಮ ಸಹಕಾರ, ಸಿಬ್ಬಂದಿಯ ಸಹಕಾರ ಯಾವ ರೀತಿ? ಈಗ NRLM ತಂಡದ ಒಂದು ಅಭಿವೃದ್ಧಿಗಾಗಿ ನಾವು ಪ್ರಥಮ ಬಾರಿಗೆ ಕಸ ವಿಲೇವಾರಿ ಘಟಕವನ್ನು ಅವರಿಗೆ ನಿರ್ವಹಣೆಗೆ ವಹಿಸಿ ಅವರಿಂದ ಉತ್ತಮವಾದಂಥ ಸಾಧನೆಯನ್ನು ನಾವೆಲ್ಲರೂ ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಅವರ ಒಂದು ಸಭೆ ಸಮಾರಂಭಕ್ಕೋಸ್ಕರನೇ ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಅನುಮೋದನೆ ಮೇರೆಗೆ ಒಂದು ಈಗ ಸಭೆಯನ್ನು ಮಾಡಿದ್ವಿ. ಒಂದು ಭವನ ಅದು ಅವರಿಗೋಸ್ಕರನೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಭವನವಾಗಿದೆ. ಅವರ ನೇತೃತ್ವದಲ್ಲಿ ವಾರದಲ್ಲಿ ಒಂದು ದಿವಸ ಬುಧವಾರ ನಾವು ಅದೇ ರೀತಿ ಅವರಿಗೆ ಒಂದು ಮಹಿಳಾ ಕಾರ್ಯಚಟುವಟಿಕೆಗಳಂದರೆ ಸರ್ಕಾರದ ಮಟ್ಟದಲ್ಲಿ ಅವರ ಒಂದು ಸ್ವ ಉದ್ಯೋಗಕ್ಕೋಸ್ಕರ ಅಂದರೆ ಈ ಹುಣಸೂರು ತಾಲೂಕಿನ ಬಿಳಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಿರ್ಬೋದು, ಈ ಥರ ಹಲವಾರು ಮಾದರಿ ಉದ್ಯೋಗಗಳನ್ನು ಮಾಡೋದಕ್ಕೆ ಅವರು ಉತ್ಸುಕರಾಗಿದ್ದಾರೆ. ಅಂತಹ ಕಾಮಗಾರಿಗಳನ್ನು ನಾವೆಲ್ಲರೂ ಮುಂದೆ ನಮ್ಮ ಆಡಳಿತ ಮಂಡಳಿಯವರ ಗಮನಕ್ಕೆ ತಂದು ಅಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ ನಾವು ಈ ಮೂಲಕ ನಿಮಗೆ ಭರವಸೆ ನೀಡ್ತಾ ಇದ್ದೀವಿ. ಅದು ಒಂದಿದೆ. ಈಗ ಮೇಡಮ್ ನಿಮ್ಮ ಕೇಳಿದ್ರೆ ಪ್ರಶ್ನೆ ಸಂಜೀವಿನಿ ಒಕ್ಕೂಟದವರು ಇದಲ್ಲದೆ ಬೇರೆ ಬೇರೆ ರೀತಿಯಾದ ಚಟುವಟಿಕೆಗಳನ್ನು ಕೂಡ ಮಾಡಲಿಕ್ಕೆ
ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವರ್ಕ್ಶಾಪ್ ನಿರ್ಮಾಣ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರ ಸಹಭಾಗಿತ್ವದೊಂದಿಗೆ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಲು ಹಲವಾರು NGO ಸಂಸ್ಥೆಗಳ ಸಹಕಾರದೊಂದಿಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅವಕಾಶವನ್ನು ಮಾಡಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ತಾ, ಎಷ್ಟು ಜನ ಇದ್ದಾರೆ? ಒಂದು 20 ಜನ ಇದ್ದಾರೆ. 20 ಜನ ಇದ್ದಾರೆ. ನರೇಗಾದಲ್ಲಿ ಅವ್ರಿಗೆಲ್ಲ ಏನಾದ್ರು ಬೆನಿಫಿಟ್ಸ್ ಸರ್ಕಾರದಿಂದ ಸಿಗಿದೆಯಾ? ಸ್ಕಿಲ್ ಟ್ರೈನಿಂಗ್ಗಳು ಅದನ್ನೆಲ್ಲ ರಿಪೋರ್ಟ್ ನ ತಯಾರು ಮಾಡಿ ಕಳಿಸಿದೀವಿ ಮೇಡಮ್. ವಿಶ್ವಕರ್ಮ ಯೋಜನೆ ಅಂದ್ರೆ ವಿಶ್ವಕರ್ಮ ಬಿಟ್ಟು ಮೇಡಮ್ ಯಾರ್ಯಾರು 100 ದಿನ ಮಾನವ ದಿನಗಳನ್ನ ಸಾಧನೆ ಮಾಡಿದರೆ ಅಂತವ್ರಿಗೆ ಅವಕಾಶ ಐತಿ ಮೇಡಮ್ ಸ್ಕಿಲ್ ಡೆವಲಪ್ಮೆಂಟ್ಗೆ. ಬಟ್ ನಮ್ಮಲ್ಲಿ ಯಾರು ಹೋಗ್ಲಿಲ್ಲ. ಅವ್ರು ಪಟ್ಟಿ ಮಾಡಿ ಕಳಿಸ್ತೀವಿ, ಹೋಗ್ಲಿಲ್ಲ. ಅದು 10 ದಿನ ತರಬೇತಿ ಇದೆ, ಮುಗಿಸೆಟ್ಟಲ್ಲೇ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಯಾರು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಚಟುವಟಿಕೆಗಳನ್ನು ಮಾಡಲು ತಾವುಗಳು ಕೂಡ ಮುಂದೆ ಬರ್ತೀರಿ ಅಂತ ನಂಬಿ ಈ ಒಂದು ಕಾರ್ಯಕ್ರಮವನ್ನ ಮುಂದಿನ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕು. ಪ್ರತಿಯೊಬ್ಬರು ಕೂಡ ಮನೆ ಮನೆಗೆ ಹೋಗಿ ಇಂಥ ಹಲವಾರು ವಿಚಾರಗಳನ್ನು ಮುಟ್ಟಿಸಬೇಕು ಅಂತಕ್ಕಂಥ ಮಾತನ್ನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಒಂದು ಸ್ವಾವಲಂಬಿ ಬದುಕನ್ನು ಬದುಕಲು ಮಹಿಳೆಯರಿಗೆ ತುಂಬ ಆದ್ಯತೆ ಇರ್ತದೆ. ಹಾಗೆ ಪಂಚಾಯತಿ ಕಚೇರಿಗೆ ಬಂದು SIRDಯಲ್ಲಿ ತರಬೇತಿಯನ್ನು ಪಡೆಯಿರಿ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ಪಂಚಾಯತಿ ಹಾಲಲ್ಲಿ ಕುಳಿತು ಮಾತಾಡೋದಾಯಿತು. ನಂತರ ಕೆಲವು ಫೋಟೋಗಳನ್ನು ನಿಮ್ಮ ಮುಂದೆ ತರಲು ಇಚ್ಛಿಸಿ, ಇಂಪಾರ್ಟೆಂಟ್ ಆಗಿ ಘನತ್ಯಾಜ್ಯ ವಿಲೇವಾರಿ ಘಟಕದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಂತ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ನನ್ನ ಸಮಾನ ಗೌರವಾನ್ವಿತ ಸದಸ್ಯರುಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತಾ, ನಂತರ ಊಟದ ವ್ಯವಸ್ಥೆ ಇತ್ತು. ಎಲ್ಲರೂ ಕೂಡ ಊಟ ಮಾಡಿ ಅವರನ್ನ ತರಬೇತಿಯ ಸ್ಥಳದಿಂದ ಶಿಬಿರಾರ್ಥಿಗಳನ್ನ ಕಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಹಾಕಿದ್ವಿ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. CO MNXB ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಬೆಲ್ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ.